ಯಾವಾಗ ನಿಮ್ಮ ಪಾರ್ಟ್ನರ್ ನಿಮ್ಮ ಜೊತೆ ಮಾತಾಡೋದನ್ನ ಕಡಿಮೆ ಮಾಡ್ತಾರೆ, ಸೊ ಆ ಟೈಮಲ್ಲಿ ಏನು ಮಾಡಬೇಕು? ಮಾತಾಡೋದನ್ನ ಕಡಿಮೆ ಮಾಡ್ತಿದ್ರೆ ಆ್ಯಕ್ಚುಲಿ ಏನು ಅರ್ಥ ಅದಕ್ಕೆ? ಇದೆಲ್ಲ ಕನ್‌ಫ್ಯೂಷನ್ಸು, ಗೊಂದಲಗಳು ಸ್ಟಾರ್ಟ್ ಆಗತ್ತೆ ಅಲ್ವಾ? ಸೊ ನೋಡಿ, ನಿಮ್ಮ ಪಾರ್ಟ್ನರ್ ನಿಮ್ಮ ಜೊತೆಗಿದ್ಕೊಂಡೆ ಮೊದಲು ಹಾಗಿಲ್ಲ, ಮಾತು ಕಡಿಮೆ ಮಾಡ್ತಾ ಬರ್ತಾ ಇದ್ದಾರೆ ಅಂತ ಹೇಳಿದ್ರೆ, ಸೊ ಇದಕ್ಕೆ ಫಸ್ಟು ನೀವು ಕ್ಲಾರಿಫೈ ಮಾಡ್ಕೊಳ್ತಾ ಹೋಗಬೇಕು. ಏನು ಅಂತ ಹೇಳ್ತೀನಿ. ಅದಕ್ಕಿಂತ ಮುಂಚೆ ಥ್ಯಾಂಕ್ ಯು ಸೋ ಮಚ್. 50K ಕಂಪ್ಲೀಟ್ ಆಗಿದೆ. ನೆಕ್ಸ್ಟು 100K ಟಾರ್ಗೆಟ್ ಇದೆ. ಸೊ 60, 70 ಒಂದೊಂದೇ ಆಗ್ತಾ ಹೋಗಲಿ. ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಆ್ಯಂಡ್ ಕೌನ್ಸಿಲಿಂಗ್ ಬೇಕು, ನನ್ನ ಜೊತೆ ಮಾತಾಡಬೇಕಂದ್ರೆ ಸ್ಕ್ರೀನ್ ಮೇಲೆ ನಂಬರ್ ಹಾಕಿರ್ತೀನಿ, ಕಾಂಟ್ಯಾಕ್ಟ್ ಮಾಡಿ. ಬಟ್ ಚಾರ್ಜಸ್ ಇರುತ್ತೆ. ಓಕೆ, ಫಸ್ಟ್ ಪಾಯಿಂಟ್, ನಿಮ್ಮ ಪಾರ್ಟ್ನರ್ ನಿಮ್ಮ ಜೊತೆ ಮಾತಾಡೋದನ್ನು ಕಡಿಮೆ ಮಾಡ್ತಿದ್ದಾರೆ ಅಂದರೆ ಅದಕ್ಕೆ ಮೊದಲನೇ ರೀಸನ್ ಏನಂತ ಹೇಳಿದ್ರೆ, ಬೇಸರ ಆಗಿರ್ತಾರೆ. ಏನೋ ಬೇಸರ ಆಗಿರಬಹುದು, ಡೋಂಟ್ ನೋ, ಅವ್ರು ಬಾಯಿ ಬಿಟ್ಟು ಹೇಳಿದಾಗ ಗೊತ್ತಿರುತ್ತೆ. ರೀಸನ್ ಇರುತ್ತೆ. ಚೆನ್ನಾಗಿರ್ತಾರೆ, ಸಡನ್ಲಿ ಆಲ್ ಆಫ್ ಸಡನ್ ಒಂದು 4-5 ಡೇಸ್, 20 ಡೇಸ್, 15 ಡೇಸಿಂದ ಯಾಕೋ ಬೇಸರದಲ್ಲಿದ್ದಾರೆ. ಅವ್ರ ಒಳಗಡೆ ಬೇಸರ ಕಾಡ್ತಿರುತ್ತೆ. ಸೊ ನಿಮ್ಮ ಹತ್ರ ಹೇಳ್ಕೊಂಡಿರಲ್ಲ, ಬೇಜಾರು ಏನೋ ಆಗಿರುತ್ತೆ. ಬಟ್ ಆ ಏನು ಬೇಜಾರು ಅನ್ನೋದನ್ನು ನೀವು ಕೆದಕಿ ತೆಗಿಬೇಕು ಆ್ಯಕ್ಚುಲಿ. ಬಟ್ ರೀಸನ್ ಕೊಡ್ತಾ ಇರ್ತೀನಿ, ಯಾಕೆ ಮಾತು ಕಡಿಮೆ ಮಾಡಿದ್ದಾರೆ ಅನ್ನೋದಕ್ಕೆ ನಿಮಗೆ ಕ್ಲಾರಿಟಿ ಬೇಕಲ್ವಾ? ಸೊ ಬೇಸರ ಆದಾಗ ಮಾತ್ರ ಒಬ್ಬ ವ್ಯಕ್ತಿ ಮೌನ ಆಗಲಿಕ್ಕೆ, ಮಾತು ಕಡಿಮೆ ಮಾಡಲಿಕ್ಕೆ ಶುರು ಮಾಡ್ತಾರೆ. ಇದು ಮೊದಲನೇ ರೀಸನ್. ಬಿಕಾಸ್ ಖುಷಿ ಇದ್ದಾಗ ತುಂಬ ಚೆನ್ನಾಗಿರ್ತಾರೆ, ಬೇಜಾರಾದಾಗ ಮಾತ್ರ ಒಬ್ಬ ವ್ಯಕ್ತಿ ಸೈಲೆಂಟ್ ಆಗೋಕ್ಕೆ ಸಾಧ್ಯ. ದಿಸ್ ಈಸ್ ದ ಫಸ್ಟ್ ರೀಸನ್. ಆ್ಯಂಡ್ ಸೆಕೆಂಡ್ ನೋಡೋದಾದರೆ ಏನು ಅಂತ ಹೇಳಿದ್ರೆ, ಪರ್ಸನಲ್ ಪ್ರಾಬ್ಲಮ್ ಆರ್ ಸ್ಟ್ರೆಸ್ ಆಗಿರಬಹುದು ಅಂತ ಒಂದು ನಾವು ಕಾರಣ ಕೊಡ್ತೀವಿ. ಪರ್ಸನಲ್ ಪ್ರಾಬ್ಲಮ್, ಆರೋಗ್ಯದಲ್ಲಿ ಏನೋ ಹೆಚ್ಚು ಕಡಿಮೆ ಆಗಿರ್ಬೋದು, ಏರುಪೇರು ಆಗಿರ್ಬೋದು, ಫಿನಾನ್ಷಿಯಲ್ ವಿಚಾರಕ್ಕೆ ಥಿಂಕ್ ಮಾಡ್ತಾ ಇರ್ಬೋದು, ಫ್ಯೂಚರ್ ಬಗ್ಗೆ ಅವರಿಗೆ ಲೈಕ್ ಯಾವುದೇ ಕಾನ್ಫಿಡೆನ್ಸ್ ಬರದೇ ಇರ್ಬೋದು, ಅಥವಾ ತುಂಬ ಸ್ಟ್ರೆಸ್ ಅನ್ನಿಸ್ತಾ ಇರ್ಬೋದು ಪ್ರೆಸೆಂಟ್ ಬದುಕ್ತಾ ಇರೋ ಲೈಫು. ಸೊ ಈ ಥರದ್ದು ಬಂದಾಗ ಏನಾಗುತ್ತೆ, ಯಾರೊಟ್ಟಿಗೂ ಮಾತಾಡಬಾರ್ದು, ಸೈಲೆಂಟಾಗಿ ಇದ್ಬಿಡ್ಬೇಕು. ಅವರೇ ಒಳಗಡೆನೇ ಕೊರಗಿರುತ್ತೆ, ಒಳಗಡೆನೇ ಯೋಚನೆ ಬರ್ತಾ ಇರತ್ತೆ. ಸೊ ಹಾಗಿರ್ಬೇಕಾದ್ರೆ ಖುಷಿ ಇರಲ್ಲ, ಇನ್ನರ್ಲಿ ಒಳಗಡೆ ಖುಷಿ ಅನ್ನೋದೊಂದು ಇರಲ್ಲ. ಸೊ ಮಾತು ಕಡಿಮೆ ಮಾಡೋಕ್ಕೆ ಶುರು ಮಾಡಿಬಿಡ್ತಾರೆ. ಇದು ರೀಸನ್ ಇರುತ್ತೆ. ಎಲ್ಲಾದರೂ ನೆಗೆಟಿವ್ ಆಗಿ ನೋಡಬೇಡಿ. ಫಸ್ಟ್ ಯಾಕೆ ಏನು ಎಲ್ಲ ಥಿಂಕ್ ಮಾಡಿ ನೀವು ಕೇಳಬೇಕು. ಜೊತೆಗಿದ್ದಂಥವ್ರು, ನೀವು ಖುಷಿಯಾಗಿರೋ ಪಾರ್ಟ್ನರ್, ಅವರನ್ನು ಅರ್ಥ ಮಾಡ್ಕೊಳ್ಳೋವಂಥ ಪಾರ್ಟ್ನರ್ ನೀವೇನು ಮಾಡಬೇಕು, ಅವ್ರು ಬೇಜಾರಾಗಿದ್ದಾರಾ, ಸ್ಟ್ರೆಸ್ ಆಗಿದೆಯಾ, ಪ್ರಾಬ್ಲಮ್ ಆಗಿದೆಯಾ, ಇದೆಲ್ಲನೂ ಕೂಡ ಅಬ್ಸರ್ವೇಷನ್ ಮಾಡಬೇಕು. ಸಾಧ್ಯ ಆದರೆ ಮೂಡ್ ನೋಡಿಕೊಂಡು ಬಾಯಿ ಬಿಡಿಸೋಕ್ಕೆ ಟ್ರೈ ಮಾಡಬೇಕು. ಇದು ಗುಡ್ ಪಾರ್ಟ್ನರ್ನ ಒಂದು ಲಕ್ಷಣ ಆ್ಯಕ್ಚುಲಿ. ಓಕೆ, ಸೊ ನೆಕ್ಸ್ಟ್ ನೋಡೋದ್ರೆ ಪಾಯಿಂಟ್ಸ್ ಏನಂದರೆ, ರಿಲೇಷನ್ಶಿಪ್ ಬಗ್ಗೆ ಕನ್ಫ್ಯೂಷನ್ಸು ಇರ್ಬೋದು. ಈಗ ಪ್ರೆಸೆಂಟ್ ನಿಮ್ಮ ರಿಲೇಷನ್ಶಿಪ್ಪಲ್ಲಿ ಏನಿದ್ದಾರೆ ಅವರಿಗೆ ಕನ್ಫ್ಯೂಷನ್ಸು ಇರ್ಬೋದು, ಮುಂದೆ ಹೇಗೋ ಏನು ರಿಲೇಷನ್ಶಿಪ್ಪು, ಅಥವಾ ನಿಮಗೆ ನಿಮ್ಮ ಮೇಲೆ ಕಾನ್ಫಿಡೆನ್ಸ್ ಇಲ್ಲದೇನೂ ಇರ್ಬೋದು, ಭಯ ಆಗಿರ್ಬೋದು, ಅವ್ರಿಗೆ ಕ್ಲಾರಿಟಿ ಸಿಗದೇ ಇರ್ಬೋದು. ಫ್ಯೂಚರ್ ನಾವು ಹಿಂಗೆ ಲಾಂಗ್ ಟರ್ಮಲ್ಲಿ ಇರ್ತೀವೋ ಇಲ್ಲೋ ಗೊತ್ತಿಲ್ಲ, ದೂರ ಆಗಿಬಿಡ್ತೀವೇನೋ. ಸೊ ಒಳಗಡೆ ಅವರಲ್ಲಿ ಹೊರಗಿದ್ದಾಗ 100% ಖುಷಿ ಅನ್ನೋದು ಕಡಿಮೆ ಆಗ್ತಾ ಬರುತ್ತೆ. ಓಕೆ, ಅದು ಡೌನ್ ಆಗುತ್ತೆ ಖುಷಿ ಅನ್ನೋದು. ಈ ಪ್ರೆಷರು, ಪ್ರಾಬ್ಲಮ್ ಅದ್ರ ಮುಖಾಂತರ ಮಾತು ಕಡಿಮೆ ಆಗ್ತಾ ಬರುತ್ತೆ. ಇದು ನಾವು ಎಷ್ಟೋ ಕೌನ್ಸಿಲಿಂಗಲ್ಲಿ ನಾನು ಏನು ಕೌನ್ಸಿಲಿಂಗ್ ಮಾಡಿದ್ದೀನಿ, ಅಷ್ಟು ಕೌನ್ಸಿಲಿಂಗಲ್ಲಿ ಅಷ್ಟು ಜನಗಳು ನನಗೆ ಬಂದ ಹೇಳಿದವಾಗ, ಸರ್ ಈ ಥರದ್ದೆಲ್ಲ ನನಗೆ ಆಗಿದೆ ಸರ್, ಕೆಲವರೆಲ್ಲ ಹೇಳ್ಕೊಂಡಿದ್ದಾರೆ. ಸೊ ಆಗಿರ್ತವೆ ಆ್ಯಕ್ಚುಲಿ. ಲೈಫ್ ಅಂದಮೇಲೆ ಅಪ್ಸ್ ಆ್ಯಂಡ್ ಡೌನ್ಸ್ ನಡೀತಾ ಇರುತ್ತೆ. ಬಟ್ ನಾವು ಒಂದೇ ಮೂಗಿನ ಯೋಚನೆ ಮಾಡಿಬಿಟ್ಟು ಮಾತಾಡಬಾರ್ದು. ಏನೋ ಆಗಿರುತ್ತೆ ಅಂತ ತಿಳ್ಕೊಂಡು ಅದಕ್ಕೆ ಅವ್ರಿಗೇನು ಕೋಆಪ್ರೇಟ್ ಮಾಡಬೇಕು ಅದನ್ನು ಕಲಿಬೇಕು ಆ್ಯಕ್ಚುಲಿ. ಓಕೆ, ಸೊ ನೆಕ್ಸ್ಟ್ 4ನೇ ರೀಸನ್ ಬಂದು, ನಿಮ್ಮ ಮಾತುಗಳಿಂದ ನೋವು ಕೂಡ ಆಗಿರ್ಬೋದು, ಹರ್ಟ್ ಆಗಿರ್ಬೋದು. ಏನೋ ಮಾತಾಡಿರ್ಬೋದು, ಏನೋ ಒಳ್ಳೇದು ಹೇಳಕ್ಕೆ ಬಂದಿರ್ತಾರೆ, ಬುದ್ಧಿ ಹೇಳಕ್ಕೆ ಬಂದಿರ್ತಾರೆ, ಅದರಿಂದ ಅವ್ರು ಹರ್ಟು ಆಗಿರ್ಬೋದು ಎಲ್ಲ ಒಂದು ಕಡೆಗೆ. ನಿಮಗೆ ಗೊತ್ತಿರಲ್ಲ ಪಾಪ, ನೀವು ಉದ್ದೇಶಪೂರ್ವಕವಾಗಿಯೂ ಮಾತಾಡಿರಲ್ಲ. ಸಮ್ಟೈಮ್ ಕಾಮಿಡಿಯಾಗಿ ಹೇಳಿರ್ತೀರಿ, ಆ ಕಾಮಿಡಿ ಮಾತು ಅವ್ರಿಗೆ ಹರ್ಟ್ ಆಗಿರುತ್ತೆ. ಅತಿಯಾಗಿ ಕಾಮಿಡಿನೂ ಮಾಡೋಕ್ಕೆ ಹೋಗ್ಬಿಡಿ, ಕಾಲೆಳೆಯಕ್ಕೆ ಹೋಗ್ಬೇಡಿ. ಅದು ಸಮ್ವೇರ್ ಎಲ್ಲೋ ಆಗುತ್ತೆ ಆ ಥರ. ಆಮೇಲೆ ಏನು ಅಂತ ಹೇಳಿದ್ರೆ, ನೋವಾಗಿದ್ದಾಗ ನೀವು ಅದನ್ನ ಈಸಿ ತೊಗೊಳ್ಬೋದು, ಕ್ಯಾಶುವಲ್ ಆಗಿ ತೊಗೊಂಡು, ನೋ ನಾಟ್ ಲೈಕ್ ದಟ್, ಆ ಥರ ಇಲ್ಲ. ಸೊ ಅದು ಆಗಿದೆ ಮೊದಲು ಕೇಳಬೇಕು, ನನ್ನಿಂದ ತಪ್ಪಾಗಿದ್ರೆ ನಾನು ಸಾರಿ ಅಂತ ಕೇಳಿ. ಅದು ರೀಸನ್ ಇರುತ್ತೆ. ಅದನ್ನು ಇಷ್ಟು ಪ್ರಾಬ್ಲಮ್ನ ದೊಡ್ಡದಾಗಿ ತಗೊಂಡು ಹೋಗಬಾರ್ದು ಅಂತ ಹೇಳಿದ್ರೆ, ಸೊ ಅಲ್ಲಿಂದ ಕ್ಲಿಯರ್ ಮಾಡಿ. ನೆಕ್ಸ್ಟ್ ಪಾಯಿಂಟ್ ಏನಂತ ಹೇಳಿದ್ರೆ, ಅದು ಲಾಸ್ಟ್ ರೀಸನ್ ಅಂದರೆ, ಎಮೋಷ್ನಲಿ ಒಂದು ಕನೆಕ್ಷನ್ ಕಡಿಮೆ ಆಗಿರ್ಬೋದು. ನಿಮ್ಮ ಮತ್ತು ಅವ್ರ ಮಧ್ಯೆ ಎಮೋಷ್ನಲ್ ಒಂದು ಕನೆಕ್ಟಿವಿಟಿ ಕಡಿಮೆ ಆಯಿತು ಅಂತ ಅವ್ರಿಗೆ ಫೀಲ್ ಆಗ್ತಾ ಇರ್ಬೋದು. ಆ ಎಮೋಷನಲ್ ಕನೆಕ್ಟಿವಿಟಿ ಇಲ್ದಿರ್ಬೇಕಾದ್ರೆ ಪ್ರೀತಿ ಇಲ್ಲ ಅಂತ ಅನ್ಸಕ್ಕೆ ಶುರು ಆಗುತ್ತೆ, ಕೇರಿಂಗ್ ಇಲ್ಲ ಅಂತ ಅನ್ಸಕ್ಕೆ ಶುರು ಆಗುತ್ತೆ. ಪ್ರೀತಿ ಮತ್ತು ಕೇರಿಂಗ್ ಇಲ್ಲ ಅಂದರೆ, ಸೊ ನಾಟಕೀಯವಾಗಿದ್ದಾರೆ ನನ್ನ ಜೊತೆಗೆ, ಇದೆಲ್ಲ ಫೀಲ್ ಬರುತ್ತೆ ಯಾವಾಗ ಎಮೋಷನಲ್ ಕನೆಕ್ಷನ್ ಕಡಿಮೆ ಆಯ್ತಿದೆ ಅಂತ ಒಂದು ಫೀಲ್ ಬರ್ತಿರ್ಬೇಕಾದ್ರೆ. ಇದೆಲ್ಲನೂ ಕೂಡ ರೀಸನ್ ಇರುತ್ತೆ ಒಬ್ಬರು ನಿಮ್ಮ ಜೊತೆ ಮಾತು ಕಡಿಮೆ ಆಡಲಿಕ್ಕೆ. ಇದೆಲ್ಲನೂ ಕೂಡ ಕರೆಕ್ಟ್ ಇದ್ದು ಮಾತಾಡ್ತಿಲ್ಲ ಅಂದರೆ ಅದು ಬೇರೆ ರೀಸನ್ ಕೊಡುತ್ತೆ. ಬಟ್ ಫಸ್ಟ್ ಇದನ್ನು ಫೈಂಡ್ ಔಟ್ ಮಾಡಿ, ಆಮೇಲೆ ನೀವು ಡಿಸಿಷನ್ ತೊಗೊಳ್ಬೇಕಾಗತ್ತೆ. ಓಕೆ, ನೋಡ್ತಾ ಇರೋರಲ್ಲಿ ಯಾವ ರೀಸನ್ ನಿಮಗೆ ಯಾವ ಕರೆಕ್ಟ್ ಅನ್ನಿಸ್ತು, ಸೊ ಕಮೆಂಟ್ ಮಾಡಿ ತಿಳಿಸಿ. ಆ್ಯಂಡ್ ಇಷ್ಟ ಆದರೆ ಲೈಕ್ ಮಾಡಿ. ಆ್ಯಂಡ್ ಹೊಸದಾಗಿ ಚಾನಲ್ ಮಾಡಿದ್ದೀನಿ, ಜೈ ಕಾರ್ಪೊರೇಟ್ ಕೋಚ್ ಅಂತ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತೊಂದು ಟಾಪಿಕಲ್ಲಿ ಸಿಗ್ತೀನಿ. ಥ್ಯಾಂಕ್ ಯು ಸೋ ಮಚ್ ಗೈಸ್, ಲವ್ ಯು, ಬಾಯ್.